ಮಂಡ್ಯ ಬಂದ್ ಮಾಡೋದು ಬೇಡ ಅಂತ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಮನವಿಯನ್ನ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ಜೆಡಿಎಸ್ ಮಂಡ್ಯ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಆದರೆ ಮಂಡ್ಯ ಬಂದ್ ಮಾಡುವುದು ಬೇಡ ಅಂತ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೆರಗೋಡು ಗ್ರಾಮದ ಹನುಮಧ್ವಜ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಧಿಕಾರಿಗಳಿಗೆ ಮಾತನಾಡೋದಕ್ಕೆ ತಿಳಿಸಿದ್ದೇವೆ. ಜೆಡಿಎಸ್ ಬಿಜೆಪಿ ರಾಜ್ಯ ಮಟ್ಟದಲ್ಲಿ ಏನಾದರೂ ಮಾಡಲಿ, ಆರ್ಎಸ್ಎಸ್ ಜೆಡಿಎಸ್ ಬಿಜೆಪಿ ಅಂತ ವಿಂಗಡಣೆ ಮಾಡಲ್ಲ, ಎಲ್ಲರೂ ಜಿಲ್ಲಾಡಳಿತದ ಜೊತೆ ಮಾತನಾಡಲಿ ಅಂತ ಸಚಿವರು ಮನವಿಯನ್ನ ಮಾಡಿದ್ದಾರೆ. ಕಾನೂನು ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೇವೆ, ಸ್ಪಂದಿಸ್ತೇವೆ. ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಸ್ಪಂದನೆ ಮಾಡ್ತೇವೆ ನಾವು. ಆದ್ರೆ ಮಾತನಾಡಲಿ ಕೂತ್ಕೊಂಡು ಫೆಬ್ರವರಿ 9ರಂದು ಬಂದ್ಗೆ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಕೊಟ್ಟಿಲ್ಲ. ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ರೀತಿಯಾದಂತಹ ಮನವಿ ಜಿಲ್ಲಾಡಳಿತಕ್ಕೆ ಬಂದಿಲ್ಲ. ಏಕಾಏಕಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದರೆ ಈ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದ್ ಮಾಡೋದು ಬೇಡ, ರಾಜ್ಯ ಮಟ್ಟದಲ್ಲಿ ಏನಾದರೂ ಮಾಡ್ಕೊಳ್ಳಿ ಬಿಜೆಪಿ ಜೆಡಿಎಸ್, ಆದರೆ ಮಂಡ್ಯದಲ್ಲಿ ಬಂದ್ ಮಾಡೋದು ಬೇಡ. ಏನಾದರೂ ನಿಮಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಜಿಲ್ಲಾಡಳಿತದ ಜೊತೆ ಕೂತ್ಕೊಂಡು ಮಾತನಾಡಲಿ, ನಾವು ಸ್ಪಂದನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಿಲ್ಲಾಡಳಿತಕ್ಕೆ ಅಧಿಕೃತವಾಗಿ ಜಿಲ್ಲಾಡಳಿತಕ್ಕೆ 9ನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ. ವಾಟ್ಸಪ್ಪಲ್ಲಿ ಅಲ್ಲಿ ಇಲ್ಲಿ ಬಂದಿದೆ. ಅದು ಸತ್ಯನೋ ಅಸತ್ಯನೋ ನಂಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಶೋಷಿತ ವರ್ಗ, ದಲಿತ ಸಂಘಟನೆಗಳು ಮತ್ತು ಸೋಷಿಯಲ್ ಬ್ಯಾಕ್ಗ್ರೌಂಡ್ ಮೂಮೆಂಟ್ಸು ಇವರೆಲ್ಲರೂ ಧ್ವಜದ ವಿರುದ್ಧವಾದಂಥ ಬಂದ್ ಮಾಡೋದಾದರೆ ನಾವು ಸಹ ಧ್ವಜದ ಪರವಾಗಿ ಬಂದ್ ಮಾಡ್ತೀವಿ ಅಂತೇಳಿ 7ನೇ ತಾರೀಕು ಕೊಟ್ಟಿದ್ದಾರೆ. ಬಹುಶಃ ಇದು ಪರ ವಿರೋಧ ಮಾಡ್ತಕ್ಕಂಥದ್ದು ಟೈಮು ಅಲ್ಲ, ಅವಶ್ಯಕತೆಯೂ ಇಲ್ಲ. ಇದು ರಾಷ್ಟ್ರಧ್ವಜ ಅಲ್ಲ ಆರಿಸಿರ್ತಕ್ಕಂಥದ್ದು. ಅದರಿಂದ ನಾನು 7ನೇ ತಾರೀಕಿನವರೆಗೂ ವಿನಂತಿ ಮಾಡ್ತೀನಿ, 9ನೇ ತಾರೀಕುವರೆಗೂ ವಿನಂತಿ ಮಾಡ್ತೀನಿ. ಏನಾರು ಇದ್ದರೆ ಬಂದು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋದ್ರಲ್ಲಿ ನಾವು ಸಿದ್ಧ.